ನೋಡ್ತೀರಾ? ಎಸ್ ಮೇಡಮ್ ನೋಡ್ತೀವಿ. ಯಾರು ಇಷ್ಟ? ಧನ್ರಾಜ್. ಯಾಕೆ ಧನ್ರಾಜ್ ಇಷ್ಟ? ಮೀನ್ಸ್ ಅವರು ಹಳ್ಳೀಲಿ ವಿಲೇಜಲ್ಲೆಲ್ಲ ಮೀನ್ಸ್ ಸೆಲೆಬ್ರಿಟಿ ಏನಲ್ಲ, ವಿಲೇಜಿಂದ ಬಂದವರು, ಅವ್ರು ಮುಂದೆ ಬರಬೇಕು, ವಿಲೇಜು ಪ್ರತಿಭೆ ಇರಬೇಕು ಅಂತ ಅಷ್ಟೇ. ಈ ಹಿಂದೆ ಬಿಗ್ ಬಾಸ್ ನೋಡಿದ್ರಾ? ನೋಡಿದ್ದೇವೆ ಮೇಡಮ್. ಆ ಸೀಸನ್ಗೂ ಈ ಸೀಸನ್ಗೂ ಏನು ವ್ಯತ್ಯಾಸ ಇದೆ? ಮೀನ್ಸ್ ವ್ಯತ್ಯಾಸ ಅಂದರೆ ಇದರಲ್ಲಿ ಹಳ್ಳಿಯವರೆಲ್ಲ ಇದ್ದಾರಲ್ವಾ, ಹನುಮಂತು, ಧನ್ರಾಜು ಅವರೆಲ್ಲ ಮೀನ್ಸ್ ನಾವು ಹಳ್ಳಿ ಕಡೆಯವರೇ, ನಾವು ಹುಬ್ಳಿ ಕಡೆಯವರು. ಸೊ ಪ್ರತಿಭೆ ಹಳ್ಳಿದು ಜಾಸ್ತಿ ಇರಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ಹುಬ್ಳಿ ಕಡೆಯವರಾಗಿ ಧನ್ರಾಜ್ ಗೆಲ್ಬೇಕು ಅಂತೀರಾ? ಹನುಮಂತ ಅವರಿದ್ದಾರೆ. ಇರಲಿ ಮೇಡಮ್, ಅವನು ಬಡ ಕುಟುಂಬದಿಂದ ಬಂದಿರೋದಲ್ವಾ, ಸೊ ಅದಕ್ಕೆ ಧನ್ರಾಜನ್ನೇ ಸೆಲೆಕ್ಟ್ ಮಾಡ್ತೀವಿ. ಒಂದು 2-3 ವಾರದಿಂದ ಭವ್ಯ ಅವರು ಸ್ವಲ್ಪ ಮೋಸ ಮಾಡಿ ಆಟ ಆಡ್ತಿದ್ದಾರಲ್ವಾ? ಏನಿಲ್ಲ ಮೇಡಮ್, ಧನ್ರಾಜ್ ಅವರೇ ಗೆಲ್ಲೋದು, ಧನ್ರಾಜ್ ಅವರೇ ಬರ್ತಾರೆ. ಬಟ್ ನಿನ್ನೆ ಎಪಿಸೋಡ್ ನೋಡಿದ್ರ? ನಿನ್ನೆ ಮೊನ್ನೆ ಇಲ್ಲ, ಸಾರಿ, ನಾವು ನೋಡಲಿಲ್ಲ. ಅದರಲ್ಲಿ ಭವ್ಯ ಒಂದು 3 ವಾರ ಮೋಸ ಮಾಡಿ ಆಟ ಆಡಿರ್ತಾರೆ. ನಿನ್ನೆ ಧನ್ರಾಜ್ ಅವರು ಜಸ್ಟ್ ಗೊತ್ತಿಲ್ಲದಲೇ ಏನೋ ಮಿಸ್ ಮಾಡಿದಾಗ ಬಿಗ್ ಬಾಸ್ ಒಂದು ಕಠಿಣವಾದಂತಹ ಶಿಕ್ಷೆ ಕೊಡ್ತಾರೆ. ಈ ಸಲ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಮಾಡ್ತಾರೆ ಧನ್ರಾಜಿಂದ. ಓಕೆ, ಈ ಸಲ ಸುದೀಪ್ ಅವರು ಏನಾದ್ರು ಕ್ಲಾಸ್ ಗೀಸ್ ಏನಾದ್ರು ತಗೋಬಹುದು ಧನ್ರಾಜ್ ಅವರಿಗೆ? ಏನೋ ಮೇಡಮ್, ನಾನು ಸಾರಿ ನಿನ್ನೆ ನೋಡೋಕ್ಕಾಗಲಿಲ್ಲ. ಅದು ನೋಡಿಬಿಟ್ಟು ಧನ್ರಾಜ್ ಅವರೇ, ಬಟ್ ನಮ್ಮ ಒಪಿನಿಯನ್ ಎಲ್ಲ ಎಲ್ರಿಗೆ ಕೇಳ್ಕೊಳ್ಳೋದು ಅದೇ, ಧನ್ರಾಜ್ ಅವ್ರನ್ನೇ ವೋಟಿಂಗ್ ಮಾಡೋದು ಅಂತ. ಈ ವೀಕ್ ಯಾರು ಹೋಗ್ಬೋದು? ಐ ಥಿಂಕ್ ಯಾರಷ್ಟು ನಾನು ಒಂದು ವಾರದಿಂದ ನೋಡ್ತಾ ಇಲ್ಲ, ಬಟ್ ಧನ್ರಾಜ್ ಅವರೇ ಬೇಕು ಅಂತ ಹೇಳ್ತಾ ಇರೋದು. ಯಾರು ಬರ್ಬೋದು? ಯಾರು ಬರೋದು ಚೂರು ನನಗೂ ಅಷ್ಟು ಡೌಟ್. ಬಟ್ ಧನ್ರಾಜ್ ಅವರೇ ಬೇಕು ಅಂತಲೇ ಗೆಲ್ಲಬೇಕು ಅಂತ ಹೇಳ್ತಾ ಇರೋದು. ಯಾಕಂದರೆ ಅವರು ಹಳ್ಳಿ ಮನೆಯಿಂದ ಬಂದಿರೋದು, ಬಡ ಕುಟುಂಬದಿಂದ, ಅವ್ರಿಗೆ ಕಷ್ಟ ಸುಖ ಎಲ್ಲ ಎಲ್ಲ ಚೆನ್ನಾಗಿದೆ ಅಷ್ಟೇ. ನಮಗೆ ಬಡ ಕುಟುಂಬದಿಂದ ಬಂದವರೇ ಚೆನ್ನಾಗಿ ಬೇಕು ಅಂತ, ಅವರೇ ಗೆಲ್ಲಬೇಕು ಅಂತ ಒಪಿನಿಯನ್.